ಕುರುಡ ಹುಡುಗನೊಬ್ಬನು ದಾರಿ ಬದಿಯಲ್ಲಿ ಮೇಲೆ ಟೋಪಿ ಹಿಡಿದುಕೊಂಡು, ನಾನು ಕುರುಡನಾಗಿದ್ದೇನೆ, ದಯವಿಟ್ಟು ಸಹಾಯ ಮಾಡಿರಿ ಎಂಬ ಫಲಕವನ್ನು ಎತ್ತಿ ಹಿಡಿದಿದ್ದನು. ನಡೆದು ಹೋಗುತ್ತಿದ್ದ ಒಬ್ಬ ವ್ಯಕ್ತಿ ಟೋಪಿಯಲ್ಲಿ ಕೆಲವೇ ನಾಣ್ಯವಿರುವುದನ್ನು ಕಂಡು ತನ್ನ ಬಳಿ ಇರುವಂಥ ನಾಣ್ಯಗಳನ್ನು ತೆಗೆದು ಟೋಪಿಯಲ್ಲಿ ಹಾಕಿದನು. ನಂತರ ಆ ವ್ಯಕ್ತಿ ಫಲಕವನ್ನು ತೆಗೆದು ತಿರುಗಿಸಿ ಅದರಲ್ಲಿ ಕೆಲವು ಪದಗಳನ್ನು ಬರೆದು ಆ ಫಲಕವನ್ನು ಇತರರು ಓದುವಂತೆ ಮತ್ತೆ ಎತ್ತಿ ಹಿಡಿದನು. ಶೀಘ್ರದಲ್ಲೇ ಟೋಪಿ ತುಂಬಲು ಪ್ರಾರಂಭಿಸಿತು. ಮಧ್ಯಾಹ್ನದೊಳಗೆ ಆ ಟೋಪಿ ತುಂಬಿ ಹೋಯಿತು. ಚಿಹ್ನೆಯನ್ನು ಬದಲಾಯಿಸಿ ವ್ಯಕ್ತಿ ಟೋಪಿಯಲ್ಲಿ ಹಣ ಕೂಡಿದೆಯೋ ಇಲ್ಲವೋ ಅಂತ ನೋಡಲು ಬಂದನು. ಕುರುಡನು ಅವನ ಹೆಜ್ಜೆಯನ್ನು ಗುರುತಿಸಿ, ಬೆಳಿಗ್ಗೆ ಚಿಹ್ನೆಯನ್ನು ಬದಲಾಯಿಸಿದವನು ನೀನೇ ಅಲ್ವಾ, ಏನಂತ ಬರೆದಿದ್ದೆ ಅಂತ ಕೇಳಿದನು. ಅದಕ್ಕೆ ಅವನು, ನಾನು ಸತ್ಯವನ್ನು ಮಾತ್ರ ಬರೆದೆ, ನೀನು ಬರೆದಿರುವುದನ್ನೇ ನಾನು ಬರೆದೆ, ಆದರೆ ಸ್ವಲ್ಪ ವ್ಯತ್ಯಾಸ ಎಂದನು. ಏನಂತ ಬರೆದಿದ್ದೆ? ನಾನು ಇಂದು ದಿನ ಸುಂದರವಾಗಿದೆ, ಅದನ್ನು ನಾನು ನೋಡಲು ಸಾಧ್ಯವಿಲ್ಲ ಎಂದು ಬರೆದೆ. ಎರಡೂ ಚಿಹ್ನೆಗಳಿಂದ ಹುಡುಗನು ಕುರುಡ ಎಂದು ಜನರಿಗೆ ಗೊತ್ತಾಯಿತು. ಆದರೆ ಮೊದಲನೇದು ಹುಡುಗ ಕುರುಡ ಎಂದು ತಿಳಿಸ್ತದೆ, ಆದರೆ ಎರಡನೆಯದು ಕಣ್ಣುಗಳನ್ನು ಹೊಂದಲು ಇತರರು ಅಂದರೆ ಬೇರೆಯವರು ಎಷ್ಟು ಅದೃಷ್ಟವಂತರು ಎಂಬುದನ್ನು ನೆನಪಿಸ್ತದೆ. ಕೆಲವೊಮ್ಮೆ ಸಣ್ಣ ವಿಷಯಗಳಿಗೆ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು. ವಿಶೇಷವಾಗಿ ಕಷ್ಟದ ಸಮಯದಲ್ಲಿ ನಾವು ಗುಣಗುಟ್ಟದೆ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು.